ಹಾಯ್ ಫ್ರೆಂಡ್ಸ್, ಐ ಆಮ್ ಅಂತೇಶ್. ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೇನೆ. ಈ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿಗೆ ನಾನು ಇವತ್ತು ಒಂದು ಕೋರ್ಸ್ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ. ನಿಮ್ಗೆ ಆ ಕೋರ್ಸ್ ಯಾವ್ದಪ್ಪ ಅಂದ್ರೆ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಹೇಳಿ ಈ ಕೋರ್ಸಿನ ನೇಮು. ಅದಕ್ಕೆ ನಿಮ್ಗೆ ಆ ಕೋರ್ಸ್ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ, ಬನ್ನಿ. ಉತ್ಕೃಷ್ಟ ಸಾಮರ್ಥ್ಯ ಹೊಂದಿರುವ ವಿಶ್ವವಿದ್ಯಾಲಯ ಅಂತ ಹೇಳಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರಂತಾನೆ ಹೇಳ್ಬೋದು. ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಈ ಕರ್ನಾಟಕ ವಿಶ್ವವಿದ್ಯಾಲಯದ ಮುಖ್ಯ ಘಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನೀವು ಈ ಒಂದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನೀವು ಓದ್ಬೇಕಾದ್ರೆ ಒಂದು ಪುಣ್ಯನೇ ಮಾಡಿ ಹೇಳ್ಬೋದು. ಮತ್ತೆ ಜಾಬ್ ಆಪರ್ಚುನಿಟಿನೂ ಕೂಡ ಜಾಸ್ತಿ ಇದೆ ಅಂತಾನು ಕೂಡ ನಿಮ್ಗೆ ಹೇಳ್ಬಹುದಾಗಿದೆ. ಇವಾಗ ಹೊರಟಿರೋದು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಈ ಕೋರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಇದು ಎಲ್ಲಿ ಬರುತ್ತೆ, ಅಥವಾ ನಿಮ್ಗೆ ಇದು ಕ್ವಾಲಿಫಿಕೇಶನ್ ಏನು ಮುಗ್ದಿರ್ಬೇಕು, ನಿಮ್ಗೆ ಇದರಿಂದ ಏನೇನು ಮುಂದೆ ಅಂದ್ರೆ ನಿಮ್ಗೆ ಕೆಲ್ಸಕ್ಕೆ ಏನೇನ್ ಬೇಕಾಗುತ್ತೆ ಎಲ್ಲಾನು ಕೂಡ ಮೇನ್ ಕ್ಯಾಂಪಸ್ ಆಗಿದೆ. ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಮುಖ್ಯ ಒಂದು ಕಟ್ಟಡ ಅಂತಾನೆ ಹೇಳ್ಬೋದು. ಇದು ಬ್ರಿಟಿಷರ ಕಾಲದ ಒಂದು ಕಟ್ಟಡವಾಗಿದೆ. ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ. ಇದು ಹಸಿರು ಉದ್ಯಾನವನ ಅಂತಾನೆ ಕರಿಬಹುದು. ಈ ಗಾರ್ಡನ್ ಒಂದು ಇಲ್ಲಿಯ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಕೊಡುಗೆ ಅಂತಾನೆ ಹೇಳ್ಬೋದು, ಕರ್ನಾಟಕ ವಿಶ್ವವಿದ್ಯಾಲಯದ ಹೇಳ್ಬೋದು. ಏನಪ್ಪಾ ಅಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಬಂದಿರತಕ್ಕಂಥವ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ನಿಮ್ಮ ಒಂದು IAS ಆಗಿರಲಿ ಎಷ್ಟೋ ಜನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹೊರಹೊಮ್ಮಿದ್ದಾರೆ. ಅದಕ್ಕೋಸ್ಕರ ಈ ಗಾರ್ಡನ್ ಅಲ್ಲಿ ಕುತ್ಕೊಂಡು ಓದಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದಕ್ಕೋಸ್ಕರ ಈ ಗಾರ್ಡನ್ ಒಂಥರ ಗ್ರಂಥಾಲಯವಿದ್ದಂತೆ ಅಂತಾನೆ ಹೇಳ್ಬೋದು. ವಿದ್ಯಾಲಯದ ಮುಖ್ಯ ದ್ವಾರದ ಹೆಸರೇ ವಿದ್ಯಾರ್ಥಿ ಒಂದು ಇದೆ ನೋಡಿ. ನಮ್ಮ ಧಾರವಾಡದ ಹೆಮ್ಮೆಯ ಕಳಶ ಅಂತಾನೆ ಹೇಳ್ಬೋದು. ಈ ಒಂದು ವಿಶ್ವವಿದ್ಯಾಲಯ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಎಷ್ಟೋ ಸಾಧನೆಗಳು ಇಲ್ಲಿಂದ ಹೊರಹೊಮ್ಮಿದ್ದಾವೆ. ಮತ್ತು ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯವು ನಮ್ಮ ಈ ಧಾರವಾಡಕ್ಕೆ ಮತ್ತೆ ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿ ಸಾಧಕರ ವಿಶ್ವವಿದ್ಯಾಲಯವೆಂದೇ ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೆಸರಿಡಬಹುದು. ಕರ್ನಾಟಕ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿರ್ತಕ್ಕಂತಹ ಪಾವಟೆಯವರ ಸ್ಟ್ಯಾಚ್ಯೂ ಅಥವಾ ಪುತ್ಥಳಿ ಅಂತಾನೆ ಹೇಳೋದು. ಇಂದು ಯೂನಿವರ್ಸಿಟಿಗೆ ಪಾವಟೆ ನಗರ ಅಂತಾನೆ ಹೆಸರು ಬಂದಿರತಕ್ಕಂಥದ್ದು. ಎಷ್ಟೋ ಒಂದು ಸಾಧಕರು ಅಥವಾ ವ್ಯಕ್ತಿಗಳು ಕೂಡ ಇಲ್ಲಿ ಓದ್ಲಿಕ್ಕೆ ಬರ್ತಾರೆ. ಕರ್ನಾಟಕದಲ್ಲಿ ವಿದ್ಯಾಕಾಶ ಈ ಧಾರವಾಡಕ್ಕೆ ಇದೊಂದು ಕಳಶ ಅಥವಾ ಮುಕುಟ ಅಂತಾನೆ ಹೇಳ್ಬೋದು ಕರ್ನಾಟಕ ವಿಶ್ವವಿದ್ಯಾಲಯ. ಉತ್ತಮವಾಗಿರ್ತಕ್ಕಂತಹ ಎನ್ವಿರಾನ್ಮೆಂಟ್ ಅಥವಾ ಪರಿಸರವನ್ನು ಹೊಂದಿರತಕ್ಕಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಈ ಒಂದು ಗ್ರಂಥಾಲಯ ವಿಭಾಗದ ಮಾಹಿತಿ ವಿಭಾಗವು ಫೆಬ್ರವರಿ 24-27, 2013 58ನೇ ಅಂತಾರಾಷ್ಟ್ರೀಯ ಭಾರತೀಯ